ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳಿಂದಲೇ ರೈತರಿಗೆ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡ್ತಾ ಇರುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ನೀಡಬೇಕಾದಂಥ ಏನು ಕ್ರಿಮಿನಾಶಕ ಏನಿದೆ, ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕ್ರಿಮಿನಾಶಕಗಳು 2021ರಲ್ಲಿ ಸೆಪ್ಟೆಂಬರ್ 2021ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಗಸ್ಟ್ 23ಕ್ಕೆ ಎಕ್ಸ್ಪೈರ್ ಡೇಟ್ ಆಗಿರುವಂಥದ್ದು. ಆದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇನ್ನೂ ಕೂಡ ಮಾರಾಟಕ್ಕೆ ಇಟ್ಟಿರುವಂಥದ್ದು. ಈಗ ರೈತರು ಅದನ್ನೇ ಖರೀದಿ ಮಾಡ್ಕೊಂಡು ಬಂದಿರುವಂಥದ್ದು. ಖರೀದಿ ಮಾಡಿದ ನಂತರ ಎಕ್ಸ್ಪೈರ್ ಡೇಟ್ ಆಗಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದೀಗ ಏನು ಕೃಷಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೃಷಿ ಸಚಿವರು ಕಾಣೆಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬ್ಯಾನರನ್ನು ಕೂಡ ರೆಡಿ ಮಾಡಿರುವಂಥದ್ದು. ಯಾಕಂತಂದರೆ ರೈತರಿಗೆ ಈ ರೀತಿಯಾದಂಥ ಕಳಪೆ ರಸಗೊಬ್ಬರ ಮತ್ತು ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡುವುದರ ಮುಖಾಂತರ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂಥ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಅಧಿಕಾರಿಗಳು ಅಂದರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಈ ರೀತಿಯಾದಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳಿಂದಲೇ ರೈತರಿಗೆ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡ್ತಾ ಇರುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ನೀಡಬೇಕಾದಂಥ ಏನು ಕ್ರಿಮಿನಾಶಕ ಏನಿದೆ, ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕ್ರಿಮಿನಾಶಕಗಳು 2021ರಲ್ಲಿ ಸೆಪ್ಟೆಂಬರ್ 2021ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಗಸ್ಟ್ 23ಕ್ಕೆ ಎಕ್ಸ್ಪೈರ್ ಡೇಟ್ ಆಗಿರುವಂಥದ್ದು. ಆದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇನ್ನೂ ಕೂಡ ಮಾರಾಟಕ್ಕೆ ಇಟ್ಟಿರುವಂಥದ್ದು. ಈಗ ರೈತರು ಅದನ್ನೇ ಖರೀದಿ ಮಾಡ್ಕೊಂಡು ಬಂದಿರುವಂಥದ್ದು. ಖರೀದಿ ಮಾಡಿದ ನಂತರ ಎಕ್ಸ್ಪೈರ್ ಡೇಟ್ ಆಗಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದೀಗ ಏನು ಕೃಷಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೃಷಿ ಸಚಿವರು ಕಾಣೆಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬ್ಯಾನರನ್ನು ಕೂಡ ರೆಡಿ ಮಾಡಿರುವಂಥದ್ದು. ಯಾಕಂತಂದರೆ ರೈತರಿಗೆ ಈ ರೀತಿಯಾದಂಥ ಕಳಪೆ ರಸಗೊಬ್ಬರ ಮತ್ತು ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡುವುದರ ಮುಖಾಂತರ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂಥ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಅಧಿಕಾರಿಗಳು ಅಂದರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಈ ರೀತಿಯಾದಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳಿಂದಲೇ ರೈತರಿಗೆ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡ್ತಾ ಇರುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ನೀಡಬೇಕಾದಂಥ ಏನು ಕ್ರಿಮಿನಾಶಕ ಏನಿದೆ, ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕ್ರಿಮಿನಾಶಕಗಳು 2021ರಲ್ಲಿ ಸೆಪ್ಟೆಂಬರ್ 2021ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಗಸ್ಟ್ 23ಕ್ಕೆ ಎಕ್ಸ್ಪೈರ್ ಡೇಟ್ ಆಗಿರುವಂಥದ್ದು. ಆದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇನ್ನೂ ಕೂಡ ಮಾರಾಟಕ್ಕೆ ಇಟ್ಟಿರುವಂಥದ್ದು. ಈಗ ರೈತರು ಅದನ್ನೇ ಖರೀದಿ ಮಾಡ್ಕೊಂಡು ಬಂದಿರುವಂಥದ್ದು. ಖರೀದಿ ಮಾಡಿದ ನಂತರ ಎಕ್ಸ್ಪೈರ್ ಡೇಟ್ ಆಗಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದೀಗ ಏನು ಕೃಷಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೃಷಿ ಸಚಿವರು ಕಾಣೆಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬ್ಯಾನರನ್ನು ಕೂಡ ರೆಡಿ ಮಾಡಿರುವಂಥದ್ದು. ಯಾಕಂತಂದರೆ ರೈತರಿಗೆ ಈ ರೀತಿಯಾದಂಥ ಕಳಪೆ ರಸಗೊಬ್ಬರ ಮತ್ತು ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡುವುದರ ಮುಖಾಂತರ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂಥ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಅಧಿಕಾರಿಗಳು ಅಂದರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಈ ರೀತಿಯಾದಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳಿಂದಲೇ ರೈತರಿಗೆ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡ್ತಾ ಇರುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ನೀಡಬೇಕಾದಂಥ ಏನು ಕ್ರಿಮಿನಾಶಕ ಏನಿದೆ, ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕ್ರಿಮಿನಾಶಕಗಳು 2021ರಲ್ಲಿ ಸೆಪ್ಟೆಂಬರ್ 2021ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಗಸ್ಟ್ 23ಕ್ಕೆ ಎಕ್ಸ್ಪೈರ್ ಡೇಟ್ ಆಗಿರುವಂಥದ್ದು. ಆದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇನ್ನೂ ಕೂಡ ಮಾರಾಟಕ್ಕೆ ಇಟ್ಟಿರುವಂಥದ್ದು. ಈಗ ರೈತರು ಅದನ್ನೇ ಖರೀದಿ ಮಾಡ್ಕೊಂಡು ಬಂದಿರುವಂಥದ್ದು. ಖರೀದಿ ಮಾಡಿದ ನಂತರ ಎಕ್ಸ್ಪೈರ್ ಡೇಟ್ ಆಗಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದೀಗ ಏನು ಕೃಷಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೃಷಿ ಸಚಿವರು ಕಾಣೆಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬ್ಯಾನರನ್ನು ಕೂಡ ರೆಡಿ ಮಾಡಿರುವಂಥದ್ದು. ಯಾಕಂತಂದರೆ ರೈತರಿಗೆ ಈ ರೀತಿಯಾದಂಥ ಕಳಪೆ ರಸಗೊಬ್ಬರ ಮತ್ತು ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡುವುದರ ಮುಖಾಂತರ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂಥ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಒಂದು ಪರಿಸ್ಥಿತಿ
ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಅಧಿಕಾರಿಗಳು ಅಂದರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಈ ರೀತಿಯಾದಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳಿಂದಲೇ ರೈತರಿಗೆ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡ್ತಾ ಇರುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ನೀಡಬೇಕಾದಂಥ ಏನು ಕ್ರಿಮಿನಾಶಕ ಏನಿದೆ, ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕ್ರಿಮಿನಾಶಕಗಳು 2021ರಲ್ಲಿ ಸೆಪ್ಟೆಂಬರ್ 2021ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಗಸ್ಟ್ 23ಕ್ಕೆ ಎಕ್ಸ್ಪೈರ್ ಡೇಟ್ ಆಗಿರುವಂಥದ್ದು. ಆದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇನ್ನೂ ಕೂಡ ಮಾರಾಟಕ್ಕೆ ಇಟ್ಟಿರುವಂಥದ್ದು. ಈಗ ರೈತರು ಅದನ್ನೇ ಖರೀದಿ ಮಾಡ್ಕೊಂಡು ಬಂದಿರುವಂಥದ್ದು. ಖರೀದಿ ಮಾಡಿದ ನಂತರ ಎಕ್ಸ್ಪೈರ್ ಡೇಟ್ ಆಗಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದೀಗ ಏನು ಕೃಷಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೃಷಿ ಸಚಿವರು ಕಾಣೆಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬ್ಯಾನರನ್ನು ಕೂಡ ರೆಡಿ ಮಾಡಿರುವಂಥದ್ದು. ಯಾಕಂತಂದರೆ ರೈತರಿಗೆ ಈ ರೀತಿಯಾದಂಥ ಕಳಪೆ ರಸಗೊಬ್ಬರ ಮತ್ತು ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡುವುದರ ಮುಖಾಂತರ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂಥ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಅಧಿಕಾರಿಗಳು ಅಂದರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಈ ರೀತಿಯಾದಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳಿಂದಲೇ ರೈತರಿಗೆ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡ್ತಾ ಇರುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ನೀಡಬೇಕಾದಂಥ ಏನು ಕ್ರಿಮಿನಾಶಕ ಏನಿದೆ, ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕ್ರಿಮಿನಾಶಕಗಳು 2021ರಲ್ಲಿ ಸೆಪ್ಟೆಂಬರ್ 2021ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಗಸ್ಟ್ 23ಕ್ಕೆ ಎಕ್ಸ್ಪೈರ್ ಡೇಟ್ ಆಗಿರುವಂಥದ್ದು. ಆದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇನ್ನೂ ಕೂಡ ಮಾರಾಟಕ್ಕೆ ಇಟ್ಟಿರುವಂಥದ್ದು. ಈಗ ರೈತರು ಅದನ್ನೇ ಖರೀದಿ ಮಾಡ್ಕೊಂಡು ಬಂದಿರುವಂಥದ್ದು. ಖರೀದಿ ಮಾಡಿದ ನಂತರ ಎಕ್ಸ್ಪೈರ್ ಡೇಟ್ ಆಗಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದೀಗ ಏನು ಕೃಷಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೃಷಿ ಸಚಿವರು ಕಾಣೆಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬ್ಯಾನರನ್ನು ಕೂಡ ರೆಡಿ ಮಾಡಿರುವಂಥದ್ದು. ಯಾಕಂತಂದರೆ ರೈತರಿಗೆ ಈ ರೀತಿಯಾದಂಥ ಕಳಪೆ ರಸಗೊಬ್ಬರ ಮತ್ತು ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡುವುದರ ಮುಖಾಂತರ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂಥ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಅಧಿಕಾರಿಗಳು ಅಂದರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಈ ರೀತಿಯಾದಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳಿಂದಲೇ ರೈತರಿಗೆ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡ್ತಾ ಇರುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ನೀಡಬೇಕಾದಂಥ ಏನು ಕ್ರಿಮಿನಾಶಕ ಏನಿದೆ, ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕ್ರಿಮಿನಾಶಕಗಳು 2021ರಲ್ಲಿ ಸೆಪ್ಟೆಂಬರ್ 2021ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಗಸ್ಟ್ 23ಕ್ಕೆ ಎಕ್ಸ್ಪೈರ್ ಡೇಟ್ ಆಗಿರುವಂಥದ್ದು. ಆದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇನ್ನೂ ಕೂಡ ಮಾರಾಟಕ್ಕೆ ಇಟ್ಟಿರುವಂಥದ್ದು. ಈಗ ರೈತರು ಅದನ್ನೇ ಖರೀದಿ ಮಾಡ್ಕೊಂಡು ಬಂದಿರುವಂಥದ್ದು. ಖರೀದಿ ಮಾಡಿದ ನಂತರ ಎಕ್ಸ್ಪೈರ್ ಡೇಟ್ ಆಗಿರುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದೀಗ ಏನು ಕೃಷಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೃಷಿ ಸಚಿವರು ಕಾಣೆಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬ್ಯಾನರನ್ನು ಕೂಡ ರೆಡಿ ಮಾಡಿರುವಂಥದ್ದು. ಯಾಕಂತಂದರೆ ರೈತರಿಗೆ ಈ ರೀತಿಯಾದಂಥ ಕಳಪೆ ರಸಗೊಬ್ಬರ ಮತ್ತು ಎಕ್ಸ್ಪೈರ್ ಡೇಟ್ ಆಗಿರುವಂಥ ಕ್ರಿಮಿನಾಶಕವನ್ನು ನೀಡುವುದರ ಮುಖಾಂತರ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂಥ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಅಧಿಕಾರಿಗಳು ಅಂದರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಈ ರೀತಿಯಾದಂಥ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.